ನಮಸ್ತೆ ಎಲ್ಲ ಕನ್ನಡಿಗರಿಗೆ. ನಾನಿದ್ದೀನಿ ಇಟಲಿ ದೇಶದ ನಪೋಲಿ ನಗರದಲ್ಲಿ. ಇದು ಕಾಂಪೇನಿಯ ಪ್ರದೇಶದ ಒಂದು ಐತಿಹಾಸಿಕ ನಗರ. ಯುರೋಪ್ ಖಂಡದಲ್ಲೂ ಕೂಡ ಒಂದು ಹಳೆಯ ನಗರ ಇದು ನಪೋಲಿ. ಇಲ್ಲಿ ತಾವು ನೋಡ್ಬೋದು ಎಷ್ಟು ಸುಂದರವಾಗಿರುವಂತಹ ಪ್ರದೇಶ. ಸುತ್ತಮುತ್ತ ಬ್ಯೂಟಿಫುಲ್ ರೆಸ್ಟೋರೆಂಟ್ಸ್ಗಳೆಲ್ಲ ಇದೆ. ಬನ್ನಿ, ನಿಮಗೆ ನಾನು ಟೌನ್ ತೋರಿಸ್ತೀನಿ, ಸ್ಟ್ರೀಟ್ಸ್ಗಳೆಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂತೇಳಿ. ಈಗ ತಾನೇ ನಾನು ಹಡಗಿಂದ ಇಳಿದು ಬಂದೆ. ಇಲ್ಲಿ ಟೈಮು ಇವಾಗ ಸದ್ಯಕ್ಕೆ 10:30 ಆಗ್ತಾ ಇದೆ ಬೆಳಿಗ್ಗೆ. ನಮ್ಮ ಶಿಪ್ಪಲ್ಲಿ ಕೆಲಸ ಮಾಡುವಂಥ ನನ್ನ ವರ್ಕ್ಮೇಟ್ಗಳವರು ಹೋದ್ರು ಕೆಳಗಡೆ. ನೋಡಿ, ಇದೆಲ್ಲ ಸಣ್ಣ ಪುಟ್ಟ ಸ್ಟ್ರೀಟ್ಗಳು ಎಷ್ಟು ನೀಟಾಗಿದೆ ನೋಡಿ. ಸೊ ಬೊಂಜೋರ್ನೋ ಅಂತೇಳಿ ನನ್ನ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಬರ್ತಾ ಇದೆ. ಬೊಂಜೋರ್ನೋ ಅಂತ ಹೇಳಿದ್ರೆ ಇಟಾಲಿಯನ್ ಭಾಷೆಯಲ್ಲಿ ಗುಡ್ ಮಾರ್ನಿಂಗ್ ಅಂತೇಳಿ. ಕಮೆಸ್ತಾಯ್ ಅಂದರೆ ಹೌ ಆರ್ ಯು ಅಂತೇಳಿ. ಸೊ ಇಟಾಲಿಯನ್ ಬೇಸಿಕ್ ಮಾತಾಡ್ತೀನಿ ನಾನು. ಅಂದರೆ ಫ್ಲೂಯೆಂಟಾಗಿ ಬರದೇ ಇದ್ರೂ 50% ಇಟಾಲಿಯನ್ ನನಗೆ ಬರುತ್ತೆ. ಒಂಥರ ನಾನು ಮಾತಾಡೋದು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ, ಕೆಲವು ವರ್ಡ್ಸ್ಗಳೆಲ್ಲ. ಜೊತೆಗೆ ನಮ್ಮ ಹಡಗಿನ ಪಕ್ಕದಲ್ಲಿ ಇನ್ನೊಂದು 2-3 ಕಂಪನಿ ಹಡಗುಗಳು ಬಂದು ಕೂಡ ನಿಂತಿದೆ. ನಮ್ಮ ಹಡಗು ವಿಶ್ವದ ಅತಿ ದೊಡ್ಡ ಹಡಗು, ಲೆಜೆಂಡ್ ಆಫ್ ದ ಸೀ. ನೋಡಿ, ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ತಾಳ್ಮೆಯಿಂದಿದ್ದು ದಯವಿಟ್ಟು ಕ್ರೂಸ್ ಲೈನ್ ಜಾಬ್ಗಳಿಗೆ ಅಪ್ಲೈ ಮಾಡಿ. ಸೊ ಖಂಡಿತ ಒಳ್ಳೆ ಟೈಮ್ ನಿಮ್ಗೆ ಬಂದೇ ಬರುತ್ತೆ. ತುಂಬ ಓಪನಿಂಗ್ಸ್ಗಳು ಕೂಡ ನಮ್ಮ ಹಡಗಿನಲ್ಲಿ ಇದೆ. ನಮ್ಮದು ಒಂದೇ ಹಡಗು ಅಂತೇನಿಲ್ಲ, ನೂರಾರು ಹಡಗು ಕಂಪನಿಗಳಿದೆ. ಎಲ್ಲ ಕಡೆಯೂ ವೇಕೆನ್ಸಿ ಓಪನಿಂಗ್ಸ್ ಬರ್ತಾನೇ ಇರುತ್ತೆ. ಸೊ ನೀವು ಜಸ್ಟ್ ಸರ್ಟಿಫಿಕೇಷನ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸಾಕು. ನೋಡಿ, ಜನಗಳು ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂತೇಳಿ. ತಿನ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತಾರೆ. ಇಲ್ಲಿ ಎಲ್ಲೂ ಹೊರಗಡೆ ಎಲ್ಲ ಬಿಸಾಡಲ್ಲ, ಕಸ ಕಡ್ಡಿ ಎಲ್ಲ. ನೋಡಿ ಸ್ಟ್ರೀಟ್ಸ್ಗಳು ಎಲ್ಲ ಯಾವ ರೀತಿ ಇದೆ ಅಂತೇಳಿ. ನಮ್ಮ ಹಡಗು ಇಲ್ಲಿ ನಿಂತಿದೆ ನೋಡಿ. ನಮ್ಮ ಹಡಗು ಹಿಂದೆಗಡೆ ಇದೆ, ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ವರ್ಲ್ಡ್ ಲಾರ್ಜೆಸ್ಟ್ ಕ್ರೂಸ್ ಶಿಪ್ಪು. ಬನ್ನಿ, ಆ ಕಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಆಮೇಲೆ ಒಂದು ಕೋಟೆ ತೋರಿಸ್ತೀನಿ ರೀ ನಿಮ್ಗೆ. ಇಲ್ಲಿ ಪಕ್ಕದಲ್ಲಿ ಈ ನಗರದಲ್ಲಿ ಜ್ವಾಲಾಮುಖಿಯಿಂದ ನಾಶವಾಗಿರುವಂತಹ ಒಂದು ನಗರನೂ ಕೂಡ ನಾವು ನೋಡ್ಬೋದು ಸ್ವಲ್ಪ ದೂರಕ್ಕೆ ಹೋದರೆ. ಸೊ ಸದ್ಯಕ್ಕೆ ನಾನು ಮತ್ತೆ ವಾಪಸ್ಸು ಲಂಚ್ ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ ನನಗೆ ಅಲ್ಲಿಗೆ ಹೋಗೋದಕ್ಕೆ ಸಮಯ ಇಲ್ಲ. ಸೊ ಇಲ್ಲಿ ಹತ್ರದಲ್ಲಿ ಏನೇನಿದೆ ಅಂತೇಳಿ ಕವರಪ್ ಮಾಡ್ತೀನಿ. ನೋಡಿ, ಇದು ಪೆಟ್ರೋಲ್ ಬಂಕ್ ಥರ ಕಾಣೋದೇ ಇಲ್ಲ ನೋಡಿ, ಯಾರೂ ಇಲ್ಲ ಇಲ್ಲಿ ರೋಡಲ್ಲಿ ಪಕ್ಕದಲ್ಲಿ. ಅವರೇ ಸೈಡ್ಗೆ ಹಾಕ್ಕೊಂಡು ನಿಲ್ಸ್ಕೊಂಡು ಕಾರ್ಡ್ ಸ್ವೈಪ್ ಮಾಡಿಬಿಟ್ಟು ಹಾಕ್ಕೊಂಡು ಹೋಗೋದು. ಯಾವ ರೀತಿ ಇದೆ ನೋಡಿ ಫೆಸಿಲಿಟೀಸು. ನೋಡಿದ್ರ, ಯಾರೂ ಇಲ್ಲ ಪೆಟ್ರೋಲ್ ಪಂಪ್ ಹತ್ರ. ಇದು ಮೇಯ್ನ್ ರೋಡ್. ಇದು ಇಲ್ಲೇ ಪಕ್ಕದಲ್ಲಿ ಗಾಡಿ ನಿಲ್ಸ್ಕೊಳ್ಳೋದು, ಹಾಕ್ಕೊಳ್ಳೋದು, ಹೋಗೋದು. ಅಲ್ಲಿ ನಿಮಗೆ ಪ್ರೈಸ್ ತೋರಿಸ್ತೀನಿ ಬನ್ನಿ. ಪ್ರೈಸ್ ಹಾಕಿದ್ದಾರೆ ನೋಡಿ, ಗ್ಯಾಸೋಲಿಯೋ ಮತ್ತು ಬೆನ್ಝೀನಾ ಅಂತೇಳಿ. ಪರ್ ಲೀಟರ್ಗೆ ಎಷ್ಟು ಅಂತೇಳಿ, ಡೀಸೆಲ್ಗೆ ಎಷ್ಟು ಅಂತ ಹಾಕಿದೆ ನೋಡಿ. ಕಾಣಿಸ್ತಾ ಇದೆಯಾ ನಿಮಗೆ? ಅಲ್ಲಿ ಡೀಸೆಲ್ ಇದೆ €2.34 ಡೀಸೆಲ್ ಪ್ಲಸ್ಸು. ಏನೋ ಎಕ್ಸ್ಟ್ರಾ ಬರುತ್ತೆ, ಗೊತ್ತಿಲ್ಲ, ಅದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಬೇಕೇನು ಅಂತ. ಅದಕ್ಕೆ ಸೂಪರ್ ಅಂತ ಬೇರೆ ಇದೆ ಕ್ವಾಲಿಟಿಯಲ್ಲಿ. €1.91 ಅದು. ಗ್ಯಾಸೋಲಿನು 1.963 ಪರ್ ಲೀಟರ್. ನೋಡಿದ್ರಾ? ಅಂದರೆ ನಮ್ಮಲ್ಲಿ ಸಂಬಳನೂ ಕೂಡ ಕಡಿಮೆ. ಸೊ ಹಾಗಾಗಿ ಪೆಟ್ರೋಲು, ಡೀಸೆಲ್ ಇವೆಲ್ಲ ತುಂಬ ಜಾಸ್ತಿನೇ ಕೂಡ ಇದೆ ಕಂಪೇರ್ ಮಾಡಿದ್ರೆ ಇಲ್ಲಿಗೆ. ಇಲ್ಲೆಲ್ಲ ಲಕ್ಷದಿಂದನೇ ಸಂಬಳ ಸ್ಟಾರ್ಟ್ ಅಲ್ಲ ಪ್ರತಿಯೊಬ್ರಿಗೂ. ಸೊ ಹಾಗಾಗಿ ಅವರವರ ದೇಶದ ಎಕಾನಮಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ನೋಡಿ, ಇಲ್ಲಿ ನಾವು ರೋಡ್ ಕ್ರಾಸ್ ಮಾಡಬೇಕು. ಗ್ರೀನ್ ಲೈಟ್ ಬಂದ ಮೇಲೆ ಪಾಸ್ ಆಗಬೇಕು.
ನೋಡಿದ್ರ ನಾವೇನಾದರೂ ಪಾಸ್ ಮಾಡಿಬಿಟ್ರೆ ಇಲ್ಲಿ ಇಂಡಿಯನ್ ಬುದ್ಧಿ ತೋರಿಸ್ಬಿಟ್ರಲ್ಲ ಅಂತಲೂ ಕೂಡ ಬೇಕಾದ್ರೆ ಅನ್ಕೊಂಬಿಡ್ತಾರೆ. ಯಾಕೆಂದರೆ ನಾವು ಸಿವಿಕ್ ಸೆನ್ಸ್ನ ತುಂಬ ಇಂಪಾರ್ಟೆಂಟಾಗಿ ಮೇಂಟೈನ್ ಮಾಡಬೇಕು. ಯಾವುದೇ ದೇಶಕ್ಕೆ ಹೋದರೆ ಅವರ ಕಲ್ಚರು, ಅವರ ಸಂಸ್ಕೃತಿನ ನಾವು ತುಂಬ ಗೌರವಿಸ್ಬೇಕು. ನೋಡಿ, ಎಲ್ಲ ಸಿಗ್ನಲ್ ಬಿಟ್ಟಾದ್ಮೇಲೆ ಎಲ್ಲ ಪಾಸ್ ಆಗ್ತಾ ಇರುವಂಥದ್ದು. ನಾನು ಕೂಡ ಪಾಸ್ ಆಗ್ತಾ ಇರುವಂಥದ್ದು. ನೋಡಿ, ನಾನು ನಿಮಗೆ ಕೋಟೆ ತೋರಿಸ್ತೀನಿ ಅಂತ ಹೇಳಿದೆ. ಕೋಟೆ ಅಲ್ಲಿ ನೋಡಿ, ಕೋಟೆ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಕೋಟೆ ತುಂಬ ಫೇಮಸ್ಸು, ಚರ್ಚ್ಗಳು ತುಂಬ ಫೇಮಸ್ಸು, ಪ್ರಸಿದ್ಧವಾದ ಚರ್ಚ್ಗಳೆಲ್ಲ ಇದೆ. ಆಮೇಲೆ ಪಿಜ್ಜಾ ನಪೋಲಿತಾನ ಅಂಥೇಳಿ ಫೇಮಸ್ ಪಿಜ್ಜಾ. ಜೊತೆಗೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪಿಜ್ಜಾ ಹುಟ್ಟಿದ್ದೇ ಇಲ್ಲಿ, ಈ ನಗರದಲ್ಲಿ. ಇಲ್ಲಿಂದನೇ ಎಲ್ಲ ಕಡೆ ಪ್ರಪಂಚಾದ್ಯಂತ ಹಬ್ಬಿದ್ದು ಪಿಜ್ಜಾ ಅನ್ನೋದು. ಪಾಸ್ತಾ ತುಂಬ ಫೇಮಸ್ ಇಟಲಿ ದೇಶದಲ್ಲಿ. ಒಳ್ಳೊಳ್ಳೆ ರುಚಿಕರವಾದ ಶುಚಿಯಾದ ಪಾಸ್ತಾನ ತಿನ್ಬೋದು. ನನಗಂತೂ ಪಾಸ್ತಾ ಅಂದರೆ ತುಂಬ ಇಷ್ಟ. ನಮ್ಮ ಶಿಪ್ಪಲ್ಲಿ ಯಾವಾಗಲೂ ಪಾಸ್ತಾ ಇರುತ್ತೆ. ನೋಡಿ, ನಾನು ಹಿಂದಗಡೆ ನೀವು ವರ್ಲ್ಡ್ ಲಾರ್ಜೆಸ್ಟ್ ಕ್ರೂಸ್ ಶಿಪ್ ನೋಡ್ಬೋದು. ನೋಡಿ, ಇಲ್ಲೆಲ್ಲ ಬಂದು ಇಳಿದು ಹೋಗ್ತಾ ಇರುವಂಥವ್ರು ನಮ್ಮ ಹಡಗಿನ ನರ್ಸ್ಗಳು ಇಲ್ಲಿರುವಂಥವರೆಲ್ಲ. ಹೆಚ್ಚು ಕಮ್ಮಿ 3/4 ಭಾಗ ಜನ ಹೊರಟ್ಬಿಟ್ಟಿದ್ದಾರೆ ಆಲ್ರೆಡಿ. ಎಲ್ಲ ಎಕ್ಸ್ಕರ್ಷನ್ ಮಾಡೋದಕ್ಕೆ, ಟೂರು ಅಲ್ಲಿ ಮಾಡೋದಕ್ಕೆ ಹೋಗ್ಬಿಟ್ಟಿದ್ದಾರೆ. ನೋಡಿ, ಟ್ಯಾಕ್ಸಿಗಳೆಲ್ಲ ಬಂದರು. ನಾನು ಇಲ್ಲಿರುವಂಥದ್ದು ಪೋರ್ಟ್, ಬಂದರು, ಹಡಗಿನ ಬಂದರುಗಳು ಮಾತ್ರ ಇದು. ಸುಮಾರು ಒಂದು 5-6 ಹಡಗನ್ನ ಡಾಕ್ ಮಾಡ್ಬೋದು ಇಲ್ಲಿ. ನೋಡಿ, ಅಲ್ಲೊಂದು ಹಡಗು ನಿಂತಿದೆ, ಇಲ್ಲೊಂದು ಹಡಗು ನಿಂತಿದೆ. ನಮ್ಮದು ದೊಡ್ಡ ಹಡಗು, ಅದ್ರ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಹಡಗು, ಫೆರಿ ಬೋಟ್ ಥರ ನಿಂತಿದೆ. ಹೆಚ್ಚು ಕಮ್ಮಿ 4 ಹಡಗಿಂದ ಒಂದು 15-16 ಸಾವಿರ ಜನ ಇಳಿದಿರ್ಬೋದು ಇದರಿಂದ. ಬರೀ ನಮ್ಮ ಹಡಗಿಂದನೇ 7600 ಜನ ಇಳಿದಿದ್ದಾರೆ. ನೋಡಿ, ನಮ್ಮ ಹಡಗು ಲೆಜೆಂಡ್ ಆಫ್ ದ ಸಿ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ಝೂಮ್ ಮಾಡ್ತೀನಿ. ನೋಡಿ, ಲೆಜೆಂಡ್ ಆಫ್ ದ ಸಿ. ಇವರೆಲ್ಲ ನಮ್ಮ ಎಂಪ್ಲಾಯೀಸ್ಗಳು. ನೋಡಿದ್ರೆ ತುಂಬ ಬಿಸಿಲು. ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಕಣ್ಣು ಬಿಡೋದಕ್ಕಾಗಲ್ಲ, ಅಷ್ಟು ಬಿಸಿಲು. ಬೇಗ ಬೇಗ ನಾನು ಹೇಳೋದಿಷ್ಟೇ, ಜಾಬ್ಸ್ಗಳಿಗೆ ಅಪ್ಲೈ ಮಾಡಿ, ಅಪ್ಲಿಕೇಶನ್ ಆಗಿಬಿಡಿ. ನಿಮ್ಮ ನಂಬರ್ ಯಾವಾಗ ಬರುತ್ತೋ ನಿಮಗೂ ಕೂಡ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ. ನನ್ನಿಷ್ಟ ನಮ್ಮ ಕನ್ನಡಿಗರಿಗೆ ಕೆಲಸ ಆಗಲಿ ಅಂತೇಳಿ ಕ್ರೂಸ್ ಲೈನಲ್ಲಿ ಖಂಡಿತ ಆಗುತ್ತೆ. ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬಿದ್ದಾರೆ ಹಡಗಲ್ಲಿ ಕೆಲಸಗಾರರು. ಸೌತ್ ಇಂಡಿಯನ್ಸ್ ಯಾಕೆ ತುಂಬಾರ್ದು ಅಂತ ನನ್ನೊಂದು ಅಜೆಂಡಾ. ಆಯ್ತಾ, ದಾರಿ ತೋರ್ಸೋಕ್ಕೆ ನಾನಿದ್ದೀನಿ. ಕೆಲಸ ಅಂತೂ ನಾನು ಖುದ್ದಾಗಿ ಯಾರಿಗೂ ಕೊಡ್ಸೋದಕ್ಕಾಗಲ್ಲ, ಪ್ರಾಮಿಸು ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಯಾವುದೇ ಥರದ ಏಜೆಂಟ್ ಅಲ್ಲ, ಹೈರಿಂಗ್ ಆಫೀಸರ್ ಅಲ್ಲ. ನಾನು ಒಬ್ಬ ಸಾಮಾನ್ಯ ನೌಕರ, ಹಡಗಿನಲ್ಲಿ ಕೆಲಸ ಮಾಡುವಂತಹ ನೌಕರ. ಸೊ ಆದುದರಿಂದ ಆದರೆ ಮಾರ್ಗದರ್ಶನ ನಾನು ಕೊಡಬಲ್ಲೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಮಾಡಬೇಕು ಈ ಶಿಪ್ಪಿಗೆ ಜಾಯ್ನ್ ಆಗೋದಕ್ಕೆ, ಮತ್ತು ಇಂಟರ್ವ್ಯೂಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನೆಲ್ಲ ನಾನು ಬೇಕಾದರೆ ಅಡ್ವೈಸ್ ಮಾಡ್ತೀನಿ. ನೋಡಿ, ಇಲ್ಲಿ ನಮಗೆ ಪೋರ್ಟು, ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ. ನಮ್ಮ ID ಕಾರ್ಡೆಲ್ಲ ತೋರಿಸಿದ್ರೆ ನಾವು ಒಳಗಡೆ, ಪೋರ್ಟ್ ಒಳಗಡೆ ಬಿಡ್ತಾರೆ. ಅಲ್ಲಿ ಮತ್ತೆ 2-3 ಚೆಕ್ಗಳಿದೆ, ಸೆಕ್ಯೂರಿಟಿ ಚೆಕ್ ಅಂತೇಳಿ, ಶಿಪ್ ಒಳಗಡೆ ಎಂಟ್ರಿ ಆಗೋದಕ್ಕೆ. ನೋಡಿ, ನಿಮಗೆ ವರ್ಲ್ಡ್ ಲಾರ್ಜೆಸ್ಟ್ ಕ್ರೂಸ್ ಶಿಪ್ಪನ್ನ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ. ಈಗ ನಾನು ನನ್ನ ID ಕಾರ್ಡು ತೋರಿಸ್ಬೇಕು. ನಾನು ಇಲ್ಲೆಲ್ಲ ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಟೂರ್ಗೆ ಏನು ನೋಡಿ. ನಾನು ನಿಮಗೊಂದು ಅದ್ಭುತವಾದ ಇದು ಏನಪ್ಪ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಎಲ್ಲಾದರೂ ಟೂರ್ಗಳಿಗೆ ಅಂತ ಬಂದಾಗ ಈ ಟ್ಯಾಕ್ಸಿ ಡ್ರೈವರ್ಗಳು ಅಂದರೆ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ,
ಸೊ ಕೆಲವರು ಫಾರಿನರ್ಸ್ಗಳ ಮೇಲೆಲ್ಲ ಬೀಳ್ತಾರೆ. ಈ ಏರ್ಪೋರ್ಟ್ ಇದರಲ್ಲೆಲ್ಲ ಟ್ಯಾಕ್ಸಿ ಅಂತ. ಇಲ್ಲ, ಆ ಥರ ಎಲ್ಲ ಹರಾಸ್ ಮಾಡೋಂಗಿಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಅವ್ರ ಹತ್ರಕ್ಕೆ ಹೋಗ್ಬೋದು, ಅವರು ಟ್ಯಾಕ್ಸಿ ತೊಗೊಬೋದು. ಅಂದರೆ ಅವ್ರನ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ, ಫೋರ್ಸ್ ಮಾಡೋಂಗಿಲ್ಲ ನೀವು. ಸೊ ಇದು ಸ್ಟ್ಯಾಚ್ಯೂ ದಿ ಯುನಿಟಿ ದೆಲ್ ಮೋಂದೋ ಅಂತೇಳಿ, ಅಂದರೆ ಪಾಪ ಫ್ರಾನ್ಸಿಸ್ಕೋ ಅಂತೇಳಿ ನೋಡಿದ್ದೀರಲ್ಲ, ಇವರು ತುಂಬ ಫೇಮಸ್ಸು ಯುರೋಪ್ ಖಂಡದಲ್ಲಿ. ಹಾಂ, ಯಾರೋ ನನ್ನನ್ನು ಮಿಸ್ ಪಂಚ್ ಅಂತ ಇದ್ದಾನೆ. ಅಂದರೆ ನಾವು ಟೈಮ್ ಶೀಟ್ನ ಟೇಕ್ ಕೇರ್ ಆಫ್ ಮಾಡ್ತೀನಿ ಶಿಪ್ ಒಳಗಡೆ. ಅಂದರೆ ಅವ್ರ ಕೆಲವು ಕ್ರೂ ಮೆಂಬರ್ ಅಟೆಂಡೆನ್ಸ್ಗಳನ್ನೆಲ್ಲ ನಾನೇ ನೋಡೋದು. ಸೊ ಹಾಗಾಗಿ ನಾನೇ ಅಟೆಂಡೆನ್ಸ್ ಮಿಸ್ ಪಂಚ್ ಮಾಡಿದ್ದೀನಿ ಅಂತೇಳಿ ಏನೋ ಹೇಳ್ತಾ ಇದ್ದಾನೆ, ಕಂಡು ಹೋಗ್ತಾ ಇದ್ದಾನೆ. ಬ್ಯಾಕ್ ಟು ದ ಶಿಪ್ ಫ್ರಮ್ ಅಪ್. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿ, ಹಡಗ ಹತ್ರಕ್ಕೆ ಬಂದಿದ್ದೀನಿ. ತಾವು ನೋಡ್ಬೋದು, ಇದು ಬ್ಯಾಕ್ ಆಫ್ ದ ಶಿಪ್ಪು ನೀವು ನೋಡ್ತಾ ಇರೋದು. ಈಗ ನಾನು ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀನಿ. ಸಾರಿ, ಪೋರ್ಟ್ ಒಳಗಡೆ ಎಲ್ಲ ಸೇಮ್ ಈಗ ಏರ್ಪೋರ್ಟಲ್ಲಿ ಯಾವ ರೀತಿ ಶಾಪಿಂಗ್ ಮಾಲ್ಸ್ ಎಲ್ಲ ಇರುತ್ತೋ ಆ ಥರ ಚಿಕ್ಕದೊಂದು ಶಾಪಿಂಗ್ ಮಾಲ್ಸ್ ಎಲ್ಲ ಇರುತ್ತೆ. ಇಲ್ಲೆಲ್ಲ ನೀವು ನಿಮ್ಮ ಟೆಕ್ಸ್ಟೈಲು, ಜುವೆಲರ್ಸು, ವಾಚ್ ಶಾಪು, ಕಾಫಿ ಶಾಪ್, ರೆಸ್ಟೋರೆಂಟ್ಸ್ಗಳು, ಎಲ್ಲ ರೀತಿ ಶಾಪ್ಸ್ಗಳು ಇಲ್ಲಿರುತ್ತೆ ಒಳಗಡೆ. ನೋಡಿ ಯಾವ ಥರ ಇದೆ ಅಂತೇಳಿ. ನಾನಿವಾಗ ಬ್ಯಾಕ್ ಟು ಶಿಪ್. ಈಗ ಲಂಚ್ ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ, ಆಮೇಲೆ ಪೋರ್ಟಲ್ಲಿ ನಿಮಗೆ ಇಲ್ಲಿ ಇಮಿಗ್ರೇಷನ್ದೆಲ್ಲ ಇರುತ್ತೆ, ಬಂದರುಗಳಲ್ಲೂ ಕೂಡ ಇರುತ್ತೆ. ಏರ್ಪೋರ್ಟಲ್ಲಿ ಒಂದೇ ಅಲ್ಲ ನೋಡಿ, ಇದೆಲ್ಲ ಇಮಿಗ್ರೇಷನ್ನು. ಇಟಾಲಿಯನ್ ಹಾಕಿದ್ದಾನೆ, ಪೊಲೀಸಿಯಾ ಅದಿ ಸ್ಟ್ಯಾಂಡೋ ಅಂತ. ಹಾಯ್ ಬ್ರೂನೋ. ಇಲ್ಲೆಲ್ಲ ಸಿಟ್ಟಿಂಗ್ ಏರಿಯಾ. ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು 70% ಇಂಗ್ಲೀಷ್ ಮಾತಾಡಲ್ಲ, ಎಲ್ಲ ಇಟಾಲಿಯನ್ನೇ ಮಾತಾಡೋದಿಲ್ಲಿ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನಗಳಿಗೂ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನೋಡಿ, ಮತ್ತೆ ಇಲ್ಲಿಂದ ಇಳಿದು ಕೆಳಗಡೆ ನಾನು ಮತ್ತೆ ಕೆಳಗಡೆಯಿಂದ ಹತ್ತಬೇಕು. ನಾನು ಹಡಗಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಇಟಲಿ ದೇಶ. ನಮ್ಮ ದೇಶ ಯಾಕಪ್ಪ ಇನ್ನೂ ಇಲ್ಲೇ ಉಳಿದಿದೆ, ಉದ್ಧಾರಣೆ ಆಗಿಲ್ವಲ್ಲ ಅಂಥೇಳಿ ಕೆಲವೊಮ್ಮೆ ಬೇಜಾರಾಗುತ್ತೆ. ನೋಡಿ, ಇಲ್ಲಿ ನಾನು ಹೇಳಿದ್ದೆ, ಇದು ಕೊನಾರ್ಡ್ ಕಂಪನಿದು. ಇದು ನಿಮಗೆ ಇದಕ್ಕಿಂತ ದೊಡ್ಡ ಹಡಗು ನಮ್ಮದು ಇಲ್ಲಿ ನಿಂತಿದೆ ನೋಡಿ. ನೋಡಿ ಹಡಗು, ಕೊನಾರ್ಡ್ ಹಡಗು ಇದು. ಇದು ನಮ್ಮ ಕಂಪನಿ ರಾಯಲ್ ಕರೇಬಿಯನ್ ಕ್ರೂಸಸ್.
€1, ma sei 25 riso. ನಮ್ಮ ಹಡಗಿಂದ ಇಳಿದು ಗೆಸ್ಟ್ಗಳೆಲ್ಲ ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಬರ್ತಾ ಇದ್ದಾರೆ. ಈಗ ಇಲ್ಲಿಂದ ಆಚೆಗೆ ನಾನು ಫೋನ್ನ ಎಂಡ್ ಮಾಡಬೇಕಾಗಿ ಬರುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸೆಕ್ಯೂರಿಟಿಗಳು ಅಲೌ ಮಾಡಲ್ಲ. Non puoi sparare la società, dipende dalla società. ಇಲ್ಲಿ ನಮಗೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೆಕ್ಯೂರಿಟಿ ಸ್ಕ್ರೀನಿಂಗ್ ಅಂತೇಳಿ ಮಾಡ್ತಾರೆ ಇಲ್ಲಿ. ನೋಡಿ ಮುಂದೆ ಇದೆಲ್ಲ ನನ್ನ ಮುಂದೆಗಡೆ ಹೋಗ್ತಾ ಇರೋಂಥವ್ರೆಲ್ಲ ನಮ್ಮ ಶಿಪ್ಪಲ್ಲಿ ಕೆಲಸ ಮಾಡೋರು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು. ನೋಡಿ ಹಡಗು, ಲಕ್ಸುರಿ ಹಡಗುಗಳೆಲ್ಲ ಬಂದು ನಿಂತಿದೆ. ನೋಡಿ ಪೋರ್ಟ್ ಯಾವ ರೀತಿ ಇದೆ ಅಂತೇಳಿ. ಸಮುದ್ರ ಎಲ್ಲ ಕಾಣಿಸ್ತಾ ಇದೆಯಲ್ಲ ಪಕ್ಕದಲ್ಲಿ. ಬಿಸಿಲು ಏನು ರಗ ರಗ ಅಂತ ಹೊಡಿತಾ ಇದೆ. ನೋಡಿ ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ. ಓಕೆ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಕಡಲಿನ ಪಯಣ ಇದೇ ರೀತಿ ನನ್ನ ಮೇಲೆ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕಡಲಿನ ಪಯಣ ಯೂಟ್ಯೂಬ್ ಚಾನಲ್. ಬಾಯ್ ಎವ್ರಿಬಡಿ. ಥ್ಯಾಂಕ್ ಯು.